ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನೆನ್ನೆ ಕ್ಲಾಸಲ್ಲಿ ನಾನು 8th ಫಸ್ಟ್ ಭಾಗದಲ್ಲಿರ್ತಕ್ಕಂಥ ಎಲ್ಲ ಇತಿಹಾಸ ವಿಭಾಗವನ್ನು ನೋಡಿದ್ವಿ. ಇವತ್ತು 8th ಸೆಕೆಂಡ್ ಭಾಗವನ್ನು ನೋಡ್ತಾ ಹೋಗೋಣ. ಯಾಕಂದರೆ ನಾನು ಮುಂಚೆ ಹೇಳಿದ್ದೆ 7th ರಿಂದ 10th ವರೆಗೂ ಕೇವಲ ಹಿಸ್ಟ್ರಿ ವಿಭಾಗ ಮಾತ್ರ ಹೇಳ್ತೀನಿ. ಹಿಸ್ಟ್ರಿ ಕಂಪ್ಲೀಟ್ ಆದ ನಂತರ ಪೌರನೀತಿ, ಆಮೇಲೆ ಸಮಾಜಶಾಸ್ತ್ರ, ಭೂಗೋಳ, ರಾಜ್ಯಶಾಸ್ತ್ರ ಈ ಥರ ಎಲ್ಲ ಹೇಳ್ತಾ ಹೋಗ್ತೀನಿ ಅಂತ ಹೇಳಿದ್ನಲ್ಲ. ಅದೇ ರೀತಿಯಾಗಿ 8th ಫಸ್ಟ್ ಭಾಗದಲ್ಲಿ ಏನೋ ಹಿಸ್ಟ್ರಿ ವಿಭಾಗ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಹಾಗಾಗಿ 8th ಸೆಕೆಂಡ್ ಭಾಗದಲ್ಲಿರ್ತಕ್ಕಂಥ ಹಿಸ್ಟ್ರಿ ಪಾಠಗಳನ್ನು ನೋಡ್ತಾ ಹೋಗೋಣ. ಓಕೆ, ಗುಡ್ ಈವ್ನಿಂಗ್ ಎವ್ರಿ ಒನ್. ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಪಾಠ ಬಂದು ಮೌರ್ಯರು ಮತ್ತು ಕುಶಾಣರು ಅಂತ ಬರುತ್ತೆ. ಮೌರ್ಯರು ಮತ್ತು ಕುಶಾಣರ ಬಗ್ಗೆ ನೋಡ್ತಾ ಹೋಗೋಣ ಫಸ್ಟ್ ಪಾಠದಲ್ಲಿ. ಓಕೆ, ಮೌರ್ಯ ಸಾಮ್ರಾಜ್ಯ ಬರುತ್ತೆ. ಮೌರ್ಯ ಸಾಮ್ರಾಜ್ಯ ಭಾರತ ಕಂಡ ಮೊಟ್ಟ ಮೊದಲ ಸಾಮ್ರಾಜ್ಯ ಮೌರ್ಯರದು. ಅಂದರೆ ಭಾರತದಲ್ಲೇ ಮೊಟ್ಟ ಮೊದಲು ಆಳ್ವಿಕೆ ಮಾಡಿದ್ದು ಯಾರು ಅಂತ ಕೇಳಿದಾಗ ಮೌರ್ಯರು ಅನ್ನೋದು ನೆನಪಲ್ಲಿ ಇರಲಿ. ಓಕೆ, ಇವರು ಮಗಧದಿಂದ ರಾಜ್ಯವನ್ನು ಆಳಿದರು. ಎಲ್ಲಿಂದ? ಮಗಧದಿಂದ ರಾಜ್ಯವಾಳ್ತಾರೆ. ಚಂದ್ರಗುಪ್ತ ಮೌರ್ಯ, ಬಿಂದುಸಾರ ಹಾಗೂ ಅಶೋಕ ಈ ಮನೆತನದ ರಾಜರುಗಳಲ್ಲೇ ಪ್ರಮುಖರಾಗಿದ್ದಾರೆ. ಚಂದ್ರಗುಪ್ತ ಮೌರ್ಯನು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಆಗಿದ್ದಾರೆ. ಬಿಂದುಸಾರ ಚಂದ್ರಗುಪ್ತ ಮೌರ್ಯನ ಮಗನಾಗಿರ್ತಾರೆ ಹಾಗೂ ಅಶೋಕ ಬಿಂದುಸಾರನ ಮಗನಾಗಿರ್ತಾನೆ. ಇವರು ಮೂವರೇನು ಈ ಮನೆತನದಲ್ಲೇ ಪ್ರಮುಖ ರಾಜರುಗಳಾಗಿದ್ದಾರೆ. ಈ ಮನೆತನವು ಚಂದ್ರಗುಪ್ತ ಮೌರ್ಯನಿಂದ ಸ್ಥಾಪನೆಯಾಗುತ್ತೆ. ಇವನ ಪ್ರಖ್ಯಾತಿಯನ್ನು ಗ್ರೀಕರ ರಾಯಭಾರಿಯಾಗಿದ್ದ ಮೆಗಸ್ತನೀಸನು ಇಂಡಿಕಾದಲ್ಲಿ ದಾಖಲಿಸಿ ಅಮರಗೊಳಿಸಿದ್ದಾನೆ. ನೋಡಿ, ಮೆಗಸ್ತನೀಸ್ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ಪ್ರವಾಸಿಗ ಆಗಿರ್ತಾನೆ ನೋಡಿ, ವಿದೇಶಿ ಅಥವಾ ರಾಯಭಾರಿ ಆಗಿರ್ತಾರೆ. ಯಾರು? ಗ್ರೀಕ್ ರಾಯಭಾರಿ ಮೆಗಸ್ತನೀಸ್ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದಿರ್ತಾರೆ. ಇವರು ತಮ್ಮ ಕೃತಿಯಾದ ಇಂಡಿಕಾದಲ್ಲಿ ಚಂದ್ರಗುಪ್ತ ಮೌರ್ಯನ ಬಗ್ಗೆ ಉಲ್ಲೇಖಿಸಿದ್ದಾರೆ. ಬೇರೆ ಗ್ರೀಕ್ ಬರಹಗಾರರ ಕೃತಿಗಳಲ್ಲಿ ಇವರ ವಿವರಣೆಯು ತುಣುಕುಗಳು ಮಾತ್ರ ಉಲ್ಲೇಖವಾಗಿದ್ದಾವೆ. ಅಂದರೆ ಬೇರೆ ವಿದೇಶಿ ಬರಹಗಾರರು ಏನು ಮಾಡಿದ್ದಾರೆ ಅಂದರೆ ಬೇರೆ ಗ್ರೀಕ್ ಬರಹಗಾರರು ತಮ್ಮ ಬರವಣಿಗೆಗಳಲ್ಲಿ ಕೇವಲ ಸ್ವಲ್ಪ ಮಾತ್ರ ಇವ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಬಟ್ ಮೆಗಸ್ತನೀಸ್ ಈತನ ಬಗ್ಗೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಚಂದ್ರಗುಪ್ತ ಮೌರ್ಯನ ಮಂತ್ರಿಯಾಗಿದ್ದವನು ವಿಷ್ಣುಗುಪ್ತ. ವಿಷ್ಣುಗುಪ್ತ ಅಂದರೆ ಯಾರು? ಕೌಟಿಲ್ಯ, ವಿಷ್ಣುಗುಪ್ತ, ಆಮೇಲೆ ಚಾಣಕ್ಯ ಎಲ್ಲನೂ ಈತನಿಗಿರ್ತಕ್ಕಂಥ ಹೆಸರುಗಳಾಗಿದ್ದಾವೆ. ಇವನು ಕೌಟಿಲ್ಯನೆಂದು ಚಾಣಕ್ಯನೆಂದು ಪ್ರಖ್ಯಾತನಾದನು. ಇವನ ವಿಚಾರಗಳು ಅರ್ಥಶಾಸ್ತ್ರ ಎಂಬ ಕೃತಿಯಲ್ಲಿ ದಾಖಲಿಸಿದ್ದಾರೆ. ಕೌಟಿಲ್ಯನು ಅರ್ಥಶಾಸ್ತ್ರ ಎಂಬ ಕೃತಿಯಲ್ಲಿ ತನ್ನ ವಿಚಾರಗಳನ್ನು ವಿವರಿಸಿದ್ದಾರೆ. ನೆಕ್ಸ್ಟ್ ಅಶೋಕ ಸಾಮ್ರಾಟ ಬರ್ತಾನೆ. ಸಾಮ್ರಾಟ ಅಶೋಕನು ಈ ಮನೆತನದ ಪ್ರಸಿದ್ಧ ದೊರೆಯಾಗಿರ್ತಾನೆ. ಈ ಕಾಲದಲ್ಲಿ 5 ಪ್ರಮುಖ ನಗರ ಕೇಂದ್ರಗಳನ್ನು ನಾವು ಗುರುತಿಸಬಹುದು. ಎಷ್ಟು? 5 ಪ್ರಮುಖ ನಗರ ಕೇಂದ್ರಗಳನ್ನು ಗುರುತಿಸಲಾಗುತ್ತೆ. ಅವೆಂದರೆ ಮೌರ್ಯರ ರಾಜಧಾನಿಯಾಗಿದ್ದ ಪಾಟಲಿಪುತ್ರ, ತಕ್ಷಶಿಲಾ, ಉಜ್ಜಯಿನಿ, ಕಳಿಂಗ ಮತ್ತು ಸುವರ್ಣಗಿರಿ. ಈ ಸುವರ್ಣಗಿರಿ ಕರ್ನಾಟಕದಲ್ಲಿ ಕನಕಗಿರಿ ಎಂದೇ ಪ್ರಸಿದ್ಧಿಯಾಗಿದೆ ನೋಡಿ, ಅದೇ ಸುವರ್ಣಗಿರಿ ಆಗಿದೆ. ಇವು ಬಹುಮುಖ್ಯ ಸಂಪರ್ಕ ಮಾರ್ಗಗಳು ಸಹ ಆಗಿರ್ತವೆ. ಈ 5 ಪ್ರಮುಖ ನಗರಗಳೇನು ಬಹುಮುಖ್ಯ ಸಂಪರ್ಕ ಮಾರ್ಗಗಳು ಸಹ ಆಗಿರ್ತವೆ. ತಕ್ಷಶಿಲೆಯು ವಾಯುವ್ಯ ಭಾರತದ ದ್ವಾರವಾಗಿತ್ತು. ವಾಯುವ್ಯ ಭಾರತದ ದ್ವಾರ ಯಾವುದು? ತಕ್ಷಶಿಲೆ. ಉಜ್ಜಯಿನಿ ಉತ್ತರದಿಂದ ದಕ್ಷಿಣದ ವ್ಯಾಪಾರ ಮಾರ್ಗವಾಗಿತ್ತು. ಉಜ್ಜಯಿನಿ ಯಾವುದು? ಉತ್ತರದಿಂದ ದಕ್ಷಿಣದ ವ್ಯಾಪಾರ ಮಾರ್ಗವಾದರೆ ಕಳಿಂಗವು ಗಂಗಾ ನದಿ ಮಾರ್ಗವಾಗಿ ಸಮುದ್ರಕ್ಕಿದ್ದ ಮಹಾದ್ವಾರವಾಗಿತ್ತು. ಸುವರ್ಣಗಿರಿಯು ದಕ್ಕನ್ ಹೃದಯ ಭಾಗವಾದ ಇಂದಿನ ಕರ್ನಾಟಕದಲ್ಲಿದೆ. ನೋಡಿ, ಆಗಲೇ ಹೇಳಿದ್ನಲ್ಲ, ಇಂದಿನ ಕರ್ನಾಟಕದಲ್ಲಿ ಇದನ್ನು ಕನಕಗಿರಿ ಅಂತ ಕರೀತಾರೆ. ಈ ಪ್ರದೇಶಗಳೆಲ್ಲ ವ್ಯಾಪಾರಿ ಮಾರ್ಗಗಳಾಗಿದ್ದು ಪರಸ್ಪರ ಸಂಪರ್ಕದಲ್ಲಿದ್ದವು. ನೋಡಿ, 5 ಪ್ರಮುಖ ಮಾರ್ಗಗಳು ಸೂಚಿಸ್ತವೆ. ಸೊ ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಳ್ರಿ. ಯಾಕಂದರೆ ಹೊಂದಿಸಿ ಬರೆಯೋ ಥರ ಕೇಳ್ತಾರೆ, ಹೇಳಿಕೆ ರೂಪದಲ್ಲಿ ಕೇಳ್ತಾರೆ. ಇದರಲ್ಲಿ ಎಷ್ಟು ಸರಿ ಇದ್ದಾವೆ, ಎಷ್ಟು ತಪ್ಪಿದ್ದಾವೆ, ಆಮೇಲೆ ಹೊಂದಿಸಿ ಬರೆಯಿರಿ ಅಂತ ಈ ಥರ ಎಲ್ಲ ಕೇಳ್ತಾ ಇರ್ತಾರೆ ಕ್ವಶನಲ್ಲಿ. ಸೊ ಕರೆಕ್ಟಾಗಿ ನೋಡ್ಕೊಂಡ್ಬಿಡಿ. ವಾಯುವ್ಯ ಭಾರತದ ದ್ವಾರ ಯಾವುದಾಗಿತ್ತು ಅಂತ ಕೇಳಿದಾಗ ತಕ್ಷಶಿಲೆ. ಉಜ್ಜಯಿನಿ ಉತ್ತರದಿಂದ ದಕ್ಷಿಣದ ವ್ಯಾಪಾರ ಮಾರ್ಗ ಆದರೆ ಕಳಿಂಗ ಗಂಗಾ ನದಿ ಮಾರ್ಗವಾಗಿ ಸಮುದ್ರಕ್ಕಿದ್ದ ಮಹಾದ್ವಾರ ಆಗಿತ್ತು. ಸುವರ್ಣಗಿರಿಯನ್ನು ಇದು ದಕ್ಕನ್ನ ಹೃದಯ ಭಾಗ ಆಗಿತ್ತು. ಇದು ಇಂದಿನ ಕರ್ನಾಟಕದಲ್ಲಿದೆ. ಈ ಪ್ರದೇಶಗಳಲ್ಲೇನು ವ್ಯಾಪಾರ ಮಾರ್ಗಗಳಾಗಿ ಪರಸ್ಪರ ಸಂಪರ್ಕದಲ್ಲಿದ್ದವು.
ಓಕೆ, ಅಶೋಕನ ಸಾಮ್ರಾಜ್ಯ ಹೀಗಿತ್ತು ನೋಡಿ. ನೋಡಿ ಎಷ್ಟು ಇದೆ ಅಶೋಕನ ಸಾಮ್ರಾಜ್ಯ. ಇಷ್ಟೆಲ್ಲ ಅಶೋಕನ ಆಳ್ವಿಕೆಯಲ್ಲಿ ಒಳಪಟ್ಟಿರ್ತಕ್ಕಂಥ ಸಾಮ್ರಾಜ್ಯ ನೋಡಿ ಇದು ಪ್ರದೇಶಗಳು. ಓಕೆ, ಕಳಿಂಗ ಯುದ್ಧ ಬರುತ್ತೆ. ಕಳಿಂಗ ಯುದ್ಧದಿಂದನೇ ಅಶೋಕ ಈ ಯುದ್ಧಗಳನ್ನೆಲ್ಲ ಬಿಟ್ಟು ಬೌದ್ಧ ಧರ್ಮ ಸ್ವೀಕಾರ ಮಾಡಿ ಬೌದ್ಧ ಸಂದೇಶಗಳನ್ನು ಸಾರ್ತಾ ಹೋಗ್ತಾನೆ. ಪಟ್ಟಾಭಿಷಿಕ್ತನಾದ 8 ವರ್ಷಗಳ ನಂತರ ಅಶೋಕನು ಕಳಿಂಗವನ್ನು ವಶಪಡಿಸಿಕೊಂಡನು. ನೋಡಿ, ಇದು ಕೇಳಿದರು. ಪಟ್ಟಾಭಿಷೇಕ ಆದ ಎಷ್ಟು ವರ್ಷದಲ್ಲಿ ಕಳಿಂಗ ಯುದ್ಧವನ್ನು ಮಾಡಿದ್ರು ಅಶೋಕ ಅಂತ. 8 ವರ್ಷಗಳ ನಂತರ ಅಶೋಕನು ಕಳಿಂಗವನ್ನು ವಶಪಡಿಸ್ಕೊತಾನೆ. ಅಂದರೆ ಕಳಿಂಗ ಯುದ್ಧವನ್ನು ಮಾಡಿ ಕಳಿಂಗವನ್ನು ವಶಪಡಿಸ್ಕೊತಾನೆ. ಈ ಯುದ್ಧದಲ್ಲಿ ಸುಮಾರು 1,50,000 ಸೈನಿಕರು ಸೆರೆಯಾದರು. 1,50,000 ಸೈನಿಕರು ಬಂದಿಯಾಗ್ತಾರೆ. ಸುಮಾರು 1,00,000 ಜನರು ಯುದ್ಧದಲ್ಲಿ ಮೃತರಾಗ್ತಾರೆ. ಅಂದರೆ ತೀರು ಹೋಗ್ತಾರೆ 1,00,000 ಜನರು. ಇಂತಹ ಯುದ್ಧಗಳಿಂದಾಗುವ ಸಾವು ನೋವುಗಳಿಂದ ಅಶೋಕ ಚಕ್ರವರ್ತಿಯು ನೊಂದುಕೊಂಡನು. ಈ ರೀತಿಯಾದ ಸಾವು ನೋವುಗಳು ಆಗ್ತಾವಲ್ಲ ಅಂತ ನೊಂದುಕೊಳ್ತಾನೆ. ಇದಕ್ಕಿಂತಲೂ ಹೆಚ್ಚಿನದಾಗಿ ಸಹಜೀವಿಗಳನ್ನು ಗೌರವಿಸುತ್ತಾ ನಿಷ್ಠೆಯಿಂದ ಸನ್ಮಾರ್ಗದಲ್ಲಿ ನಡೆಯುವ ಮುಗ್ಧ ಜನತೆಯು ಯುದ್ಧದಿಂದ ಗಾಯಗೊಂಡಿದ್ದಾರೆ ಅಥವಾ ಸತ್ತಿದ್ದಾರೆ ಹಾಗೂ ತಮ್ಮನ್ನು ಪ್ರೀತಿಸುವವರಿಂದ ಅಗಲಿದ್ದಾರೆ ಎನ್ನುವ ವಿಚಾರ ಅಶೋಕನಿಗೆ ಅತಿಯಾದ ನೋವನ್ನುಂಟು ಮಾಡಿತು. ನೋಡಿ, ಯುದ್ಧ ಅಂದಮೇಲೆ ಅಲ್ಲಿ ಸಾವು ನೋವು ಸಾಮಾನ್ಯವಾಗಿ ಆಗ್ತಾನೆ ಇರುತ್ತೆ. ಬಟ್ ಅಲ್ಲಿ 1,00,000 ಜನ ಸಾಯ್ತಾರೆ. ಆಮೇಲೆ 1,50,000 ಜನ ಸೈನಿಕರು ಸೆರೆಯಾಗ್ತಾರೆ. ಹಾಗೆ ಸಾಕಷ್ಟು ಜನ ತಮ್ಮ ಕೈಕಾಲುಗಳನ್ನು ಕಳೆದುಕೊಂಡಿರ್ತಾರೆ. ಯುದ್ಧಗಳಿಂದಾಗಿ ಎಷ್ಟೋ ಜನ ಸಾವು ನೋವು ಅನುಭವಿಸಿ ಎಷ್ಟೋ ಜನ ತಮ್ಮ ಪ್ರೀತಿ ಪಾತ್ರರಾಗಿರ್ತಕ್ಕಂಥವರಿಂದ ದೂರ ಆಗ್ತಾರೆ. ಹೀಗೆ ಎಲ್ಲವನ್ನ ನೋಡಿ ಅಶೋಕನಿಗೆ ಏನಾಗುತ್ತೆ, ಮನವರಿಕೆಯಾಗುತ್ತೆ. ಹೀಗಾಗಿಯೇ ಕಳಿಂಗವನ್ನು ವಶಪಡಿಸಿಕೊಂಡ ನಂತರ ಅಶೋಕನು ವಿಚಲಿತಗೊಂಡು ಪಶ್ಚಾತ್ತಾಪದಿಂದ ಧಮ್ಮದ ಕಡೆಗೆ ಪ್ರೇರಿತನಾದನು. ಧಮ್ಮ ಇದು ಬುದ್ಧ ಸಂದೇಶ ಹರಡುವಂಥ ಒಂದು ಪೀಠಕ ಆಗಿದೆ. ಹಾಗೂ ಅಹಿಂಸೆಯನ್ನು ಪ್ರತಿಪಾದಿಸಿದನು. ಧಮ್ಮದ ಕಡೆಗೆ ಪ್ರೇರೇಪಿತನಾಗಿ ಅಹಿಂಸೆಯನ್ನು ಪ್ರತಿಪಾದಿಸ್ತಾನೆ ಅಶೋಕ. ನೋಡಿ, ಬೌದ್ಧ ಧರ್ಮದಲ್ಲಿ ತ್ರಿಪಿಟಕಗಳು ಬರ್ತವೆ. ನಾನು ಈ ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ ತ್ರಿಪಿಟಕಗಳು ಅಂತ. ಯಾವುದು? ತ್ರಿಪಿಟಕಗಳು ಅಂತಂದರೆ 3 ಇರ್ತವೆ. ಸುತ್ತ ಪೀಠಕ, ಅಭಿಧಮ್ಮ ಪೀಠಕ, ವಿನಯ ಪೀಠಕ ಅಂತ. ಮತ್ತು ವಿನಯ ಪೀಠಕ, ಈ ರೀತಿಯಾದ 3 ಪೀಠಕಗಳು. ಅಶೋಕ ಧಮ್ಮದ ಕಡೆಗೆ ಪ್ರೇರೇಪಿತನಾಗ್ತಾನೆ ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ನೆಕ್ಸ್ಟು. ಅಶೋಕನ ತನ್ನ ವಿಶಾಲವಾದ ಸಾಮ್ರಾಜ್ಯವನ್ನು ವಿವಿಧ ಪ್ರಾಂತ್ಯಗಳಾಗಿ ವಿಂಗಡಿಸಿ ಆಳ್ವಿಕೆ ನಡೆಸಿದನು. ಅವನ ರಾಜನೀತಿಯನ್ನು ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ. ಇವು ನಮಗೆ ದೊರೆತಿರುವ ಮೊಟ್ಟ ಮೊದಲ ಶಾಸನಗಳಾಗಿವೆ. ನೋಡಿ, ಮೊಟ್ಟ ಮೊದಲು ಆಳ್ವಿಕೆ ಮಾಡಿರ್ತಕ್ಕಂಥವರೇ ಮೌರ್ಯರು. ಸೊ ಇವರೇನು ಮಾಡ್ತಾರೆ, ಇವರಲ್ಲಿ ಅಶೋಕ ಶಾಸನಗಳನ್ನು ಕೆತ್ತಿಸ್ತಾನೆ. ಈ ರೀತಿಯಾಗಿ ಶಾಸನಗಳು ನಮಗೆ ದೊರೆತಿರ್ತಕ್ಕಂಥ ಮೊಟ್ಟ ಮೊದಲ ಶಾಸನಗಳಂದರೆ ಇವೇ ಆಗಿದ್ದಾವೆ ನೋಡಿ. ಇವುಗಳಲ್ಲಿ ಅಶೋಕನ ದೇವನಾಂಪ್ರಿಯ ಪ್ರಿಯದರ್ಶಿ ಎಂಬ ಬಿರುದುಗಳು ಬಳಕೆಯಾಗಿವೆ. ಅಂದರೆ ಅಶೋಕನಿಗೆ ದೇವನಾಂಪ್ರಿಯ ಪ್ರಿಯದರ್ಶಿ ಎಂಬ ಬಿರುದುಗಳು ಬಳಕೆಯಾಗಿದ್ದು ಅವನಿಗೆ ಇದ್ದು. ಆ ಅಶೋಕನ ಶಾಸನಗಳಲ್ಲಿ ಈ ರೀತಿಯಾದ ಬಿರುದುಗಳು ಉಲ್ಲೇಖ ಆಗಿದ್ದಾವೆ. ಅಶೋಕ ಮಹಾರಾಜನು ಕಳಿಂಗ ಯುದ್ಧದ ನಂತರ ಆದ ಪ್ರಾಣಹಾನಿಯಿಂದ ಬದಲಾದನು. ಬುದ್ಧನು ಬೋಧಿಸಿದ ದಯೆ ಇವನನ್ನು ಪ್ರಭಾವಿಸಿತು. ನೋಡಿ, ದಯೆ ಧರ್ಮದ ಮೂಲವಯ್ಯ ಅಂತೇನೋ ಬಸವಣ್ಣನವರು ಹೇಳ್ತಾರಲ್ಲ, ಅದೇ ರೀತಿಯಾಗಿ ಬುದ್ಧನು ಕೂಡ ದಯೆಯನ್ನು ಎಲ್ಲ ಸಕಲ ಜೀವಿಗಳಲ್ಲೂ ದಯೆ ತೋರಬೇಕು ಅನ್ನೋದು ಇವರ ಸಂದೇಶ ಆಗಿರುತ್ತೆ. ಬುದ್ಧನು ಬೋಧಿಸಿದ ದಯೆ ಇವನನ್ನು ಪ್ರಭಾವಿಸುತ್ತೆ ಅಶೋಕನನ್ನು. ನಂತರ ಅವನು ಬುದ್ಧನ ವಿಚಾರಗಳನ್ನು ದೇಶಾದ್ಯಂತ ಸಾರ್ತಾನೆ. ಈ ಕಾರ್ಯಕ್ಕಾಗಿ ಧರ್ಮ ಮಹಾಮಾತ್ರರನ್ನು ನೇಮಿಸಿದನು. ನೋಡಿ, ಇದು ಕೇಳಿದರು, ಧರ್ಮ ಮಹಾಮಾತ್ರರು ಯಾವ ಕಾರ್ಯವನ್ನು ಮಾಡ್ತಾ ಇದ್ರು ಅಂತ. ಧರ್ಮ ಮಹಾಮಾತ್ರರು ಏನು ಮಾಡ್ತಾ ಇದ್ರು,
ವಿದೇಶಗಳಲ್ಲಿ ಬುದ್ಧನ ವಿಚಾರಗಳನ್ನು ಬುದ್ಧನ ಸಂದೇಶಗಳನ್ನು ಸಾರ್ತಾ ಇರಿದ್ರು. ಅದಕ್ಕಾಗಿಯೇ ಧರ್ಮ ಮಹಾಮಾತ್ರರನ್ನು ನೇಮಕ ಮಾಡಲಾಗ್ತಾ ಇತ್ತು. ಅಶೋಕನು ಹೊರಡಿಸಿದ ಶಾಸನಗಳಲ್ಲಿ ಧರ್ಮದ ವಿಚಾರಗಳು ವ್ಯಕ್ತವಾಗಿದ್ದಾವೆ. ಇವು ಅಶೋಕ ಧರ್ಮವೆಂದೇ ಪ್ರಖ್ಯಾತವಾಗಿದ್ದಾವೆ. ನೋಡಿ, ಇವುಗಳನ್ನು ಏನಂತಾರೆ? ಅಶೋಕ ಧರ್ಮವೆಂದೇ ಪ್ರಖ್ಯಾತ ಆಗಿದೆ ನೋಡಿ. ಓಕೆ, ನೆಕ್ಸ್ಟು ಅಶೋಕನ ಅನೇಕ ಶಾಸನಗಳು ಪ್ರಾಕೃತ ಭಾಷೆಯಲ್ಲಿದ್ದಾವೆ. ಅನೇಕ ಶಾಸನಗಳು ಎಲ್ಲಿದ್ದಾವೆ? ಪ್ರಾಕೃತ ಭಾಷೆಯಲ್ಲಿದ್ದರೆ ಇವುಗಳು ಬ್ರಾಹ್ಮಿ ಲಿಪಿಯಲ್ಲಿದ್ದಾವೆ. ಲಿಪಿ ಅಂತ ಬಂದಾಗ ಬ್ರಾಹ್ಮಿ ನೋಡಿ, ಈಗ ನಾವು ಕನ್ನಡ ಬರಿತೀವಲ್ಲ ಅದು ಲಿಪಿ, ಕನ್ನಡ ಲಿಪಿ. ಹಾಗೆ ನಾವು ಮಾತಾಡ್ತೀವಲ್ಲ ಭಾಷೆ, ಅದು ಕನ್ನಡ ಭಾಷೆ. ಆ ರೀತಿಯಾದ ಪ್ರಾಕೃತ ಭಾಷೆಯಲ್ಲಿತ್ತು. ಲಿಪಿ ಅಂತ ಬಂದಾಗ ಬ್ರಾಹ್ಮಿ ಲಿಪಿಯಲ್ಲಿತ್ತು. ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿಯಲ್ಲಿಯೂ ಅಶೋಕನ ಶಿಲಾಶಾಸನಗಳು ಪತ್ತೆಯಾಗಿದ್ದಾವೆ. ಕರ್ನಾಟಕ ಚಿತ್ರದುರ್ಗ ಬರುತ್ತಲ್ಲ, ಅಲ್ಲಿ ಬ್ರಹ್ಮಗಿರಿಯಲ್ಲಿ ಈತನ ಶಾಸನಗಳು ಸಿಕ್ಕಿದ್ದಾವೆ. ಅಶೋಕನ ಸಾರನಾಥ ಸ್ತಂಭವೊಂದರಲ್ಲಿ ವ್ಯಕ್ತವಾಗಿರುವ ಚಿಹ್ನೆಯನ್ನು ಇಂದು ನಾವು ಭಾರತದ ರಾಜಲಾಂಛನವಾಗಿ ಬಳಸಿದ್ದೀವಿ. ನೋಡಿ, ಇಲ್ಲಿದೆ ನೋಡಿ, ಭಾರತದ ರಾಜಲಾಂಛನ ಅಲ್ಲ, ಇದು ಅಶೋಕನ ಸಾರನಾಥದ ಕಂಬವೊಂದರ ಮೇಲಿರ್ತಕ್ಕಂಥ ಚಿತ್ರ ಆಗಿದೆ ನೋಡಿ. ಇದು ಆ್ಯಕ್ಚುಲಿ ಇದು 4 ಸಿಂಹಗಳಿರ್ತಕ್ಕಂಥ ಒಂದು ಚಿತ್ರ. ಬಟ್ ಒಂದು ಸಿಂಹ ಏನೋ ಹಿಂದ್ಗಡೆ ಮರೆಮಾಚಿಯಾಗಿರುತ್ತೆ, ಅದು ನಮಗೆ ಕಾಣೋದೇ ಇಲ್ಲ. ಸೊ ಹಾಗಾಗಿ 3 ತಲೆ ಇರುವ ಸಿಂಹ ಮಾತ್ರ ನಮಗೆ ಕಾಣಿಸುತ್ತೆ. ಓಕೆ, ಇದನ್ನು ಸಹ ಕೇಳಿದರು. ಇದೇನು ಸತ್ಯಮೇವ ಜಯತೆ ಐತಲ್ಲ, ಇದು ಯಾವೊಂದು ಉಪನಿಷತ್ತಿನಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ. ಇದು ಮಂಡುಕ ಉಪನಿಷತ್ತಿನಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ನೋಡಿ. ಇಲ್ಲಿದೆ ನೋಡಿ, 4 ಸಿಂಹಗಳ ಪೀಠದ ಆಕರ್ಷಕ ಧರ್ಮಚಕ್ರ. ಓಕೆ, ನೆಕ್ಸ್ಟ್ ನೋಡೋಣ. ವ್ಯಾಪಕವಾದ ವ್ಯಾಪಾರ ಹಾಗೂ ಕೃಷಿಯ ಬೆಳವಣಿಗೆಯನ್ನು ಈ ಕಾಲದಲ್ಲಿ ಕಾಣುತ್ತೇವೆ. ಕೃಷಿಯನ್ನು ಹೆಚ್ಚಿಸಲು ಸರ್ಕಾರ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತು. ವಿಶೇಷ ತೆರಿಗೆ ವಿನಾಯಿತಿಗಳ ಸೌಲಭ್ಯವನ್ನು ಈ ಹಿನ್ನೆಲೆಯಲ್ಲಿ ನೀಡಲಾಗಿತ್ತು. ವಿಶಾಲ ಭೂಪ್ರದೇಶದ ಆಳ್ವಿಕೆಯನ್ನು ನಡೆಸಲು ವಿವಿಧ ಅಧಿಕಾರಿಗಳು ಇದ್ದರು. ನೋಡಿ, ಅಲ್ಲಿ ಯಾವ ರೀತಿಯಾಗಿತ್ತು? ಅಲ್ಲಿ ಕೃಷಿ ಬೆಳವಣಿಗೆ ಮಾಡೋಕ್ಕೋಸ್ಕರ ಸರ್ಕಾರ ವಿವಿಧ ಕಾರ್ಯಕ್ರಮಗಳನ್ನು ಮಾಡ್ತಾ ಇತ್ತು. ಆಮೇಲೆ ವಿಶೇಷ ತೆರಿಗೆ ವಿನಾಯಿತಿ ಸೌಲಭ್ಯ ಕೂಡ ಅಲ್ಲಿತ್ತು. ಅಂದರೆ ಪ್ರಕೃತಿಯ ವಿಕೋಪದಿಂದ ಏನಾದರೂ ಹಾನಿ ಉಂಟಾದರೆ ಅಲ್ಲಿ ಏನಾಗ್ತಿತ್ತು? ತೆರಿಗೆ ವಿನಾಯಿತಿ ಕೊಡ್ತಾ ಇದ್ರು. ಈ ರೀತಿಯಾದ ಅವಕಾಶ ಕೂಡ ಅಲ್ಲಿದ್ದು, ಸೌಲಭ್ಯಗಳು. ವಿಶಾಲ ಭೂಪ್ರದೇಶದ ಆಳ್ವಿಕೆಯನ್ನು ನಡೆಸಲು ವಿವಿಧ ಅಧಿಕಾರಿಗಳು ಸಹ ಇದ್ದರು. ಭೂಪ್ರದೇಶ ವಿಸ್ತಾರವಾಗಿರೋದ್ರಿಂದ ಅಲ್ಲೇನು ಒಂದೊಂದು ವಿಭಾಗ ಮಾಡಿ ಆ ವಿಭಾಗಗಳಿಗೆ ನೋಡ್ಕೊಳ್ಳತಕ್ಕಂಥ ಅಧಿಕಾರಿಗಳನ್ನು ಅಲ್ಲಿ ನೇಮಕ ಮಾಡ್ತಾ ಇದ್ರು. ಶಾಶ್ವತ ಸೈನ್ಯದ ಅಗತ್ಯವೂ ಅವರಿಗಿತ್ತು. ಇವೆಲ್ಲವನ್ನ ನೆರವೇರಿಸಲು ತೆರಿಗೆ ಬೇಕಾಗಿತ್ತು. ಅದೇ ಅಲ್ಲದೆ ಭೂಕಂದಾಯವೂ ಸಹ ರಾಜನ ಮೂಲ ಆದಾಯವಾಗಿತ್ತು. ನೋಡಿ, ಇದು ಕೇಳ್ತಾರೆ, ರಾಜನ ಮೂಲ ಆದಾಯ ಏನಾಗಿತ್ತು ಅಂತ. ಭೂಕಂದಾಯ ಏನು? ರಾಜನ ಮೂಲ ಆದಾಯ ಆಗಿತ್ತು ನೋಡಿ. ಇವುಗಳ ಸಂಗ್ರಹಣೆಯಲ್ಲಿಯೂ ವಿವಿಧ ಅಧಿಕಾರಿಗಳು ಶ್ರಮಿಸ್ತಾ ಇದ್ರು. ಗೂಢಚಾರರು ಮಾಹಿತಿಗಳನ್ನು ರಾಜನಿಗೆ ತಿಳಿಸ್ತಾ ಇದ್ರು. ಅಂದರೆ ಅಲ್ಲಿ ಸಹ ಗೂಢಚಾರರು ಇದ್ರು. ನದಿ ಹಾಗೂ ಭೂ ಹಾದಿಗಳನ್ನು ನಿಯಂತ್ರಿಸುವ ಮೂಲಕ ವ್ಯಾಪಾರ ಹಾಗೂ ವಾಣಿಜ್ಯದ ಮೇಲೆ ಹತೋಟಿಯನ್ನು ಸಾಧಿಸಲಾಗಿತ್ತು. ನದಿ ಹಾಗೂ ಭೂ ಹಾದಿಗಳನ್ನು ನಿಯಂತ್ರಿಸುವ ಮೂಲಕ, ಅಂದರೆ ನಿಯಂತ್ರಣ ಮಾಡ್ಕೊಳ್ಳೋ ಮೂಲಕ ಇವರೇನು ವ್ಯಾಪಾರ ಹಾಗೂ ವಾಣಿಜ್ಯದ ಮೇಲೆ ಸಹ ತಮ್ಮ ಹತೋಟಿಯನ್ನು ಸಾಧಿಸಲಾಗಿತ್ತು ನೋಡಿ. ನೆಕ್ಸ್ಟ್ ಕುಶಾಣರು ಬರ್ತಾರೆ. ಗ್ರೀಕರ ನಂತರ ಭಾರತೀಯ ಚರಿತ್ರೆ ಹಾಗೂ ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರಿದವರಂದರೆ ಕುಶಾಣರು. ಬೌದ್ಧ ಧರ್ಮಕ್ಕೆ ವಿಶೇಷ ಪ್ರೋತ್ಸಾಹವನ್ನು ಇವರು ನೀಡ್ತಾರೆ. ಮಹಾಯಾನ ಪಂಥವು ಇವರ ಆಶ್ರಯದಲ್ಲಿ ಹೆಚ್ಚಿನ ಪ್ರೋತ್ಸಾಹವನ್ನು ಪಡೆಯಿತು. ನೋಡಿ, ನಾನು ಹಿಂದೆ ಕ್ಲಾಸ್ ಹೇಳಬೇಕಾದ್ರೆ ಹೇಳಿದ್ದೆ, ಹೀನಯಾನ ಪಂಥ, ಮಹಾಯಾನ ಪಂಥ, ವಜ್ರಯಾನ ಪಂಥ ಅಂತೇಳಿ. ದೇವರ ಮೂರ್ತಿಯನ್ನು ಆರಾಧಿಸ್ತಕ್ಕಂಥವ್ರನ್ನ ಮಹಾಯಾನ ಅಂತ ಕರೀತಾರೆ, ಮಹಾಯಾನ ಅನುಯಾಯಿಗಳಂತ. ಅದೇ ಬುದ್ಧನ ಮೂರ್ತಿಯನ್ನು ಆರಾಧಿಸುವವರನ್ನ ಮಹಾಯಾನ ಪಂಥದವರಂತಾರೆ. ಬುದ್ಧನ ಉಪದೇಶಗಳನ್ನು ಗೌರವಿಸುವವರನ್ನ ಹೀನಯಾನ ಪಂಥದವರಂತಾರೆ. ಬುದ್ಧನ ಮೂರ್ತಿ ಆರಾಧನೆ ಜೊತೆಗೆ ಬುದ್ಧನ ಉಪದೇಶಗಳನ್ನು ಸಹ ಗೌರವಿಸುವವರನ್ನ ವಜ್ರಯಾನ ಪಂಥದವರು ಅಂತ ಕರೀತಾರೆ. ಮಹಾಯಾನ ಪಂಥವನ್ನು
ಈ ಕನಿಷ್ಕ ಕನಿಷ್ಕ ಈ ಮಹಾಯಾನ ಪಂಥದ ಅನುಯಾಯಿ ಆಗಿರ್ತಾನೆ ಅಂತ ಸಹ ನಾ ಹೇಳಿದ್ದೆ. ಹಾಗೆ ಹೀನಯಾನ ಪಂಥಕ್ಕೆ ಅಶೋಕ, ಹೀನಯಾನ ಪಂಥದ ಅನುಯಾಯಿ ಅಶೋಕ ಆಗಿರ್ತಾನೆ ನೋಡಿ. ಅಶೋಕ ಅನ್ನೋದು ನೆನಪಲ್ಲಿ ಇರಲಿ, ಯಾಕಂದರೆ ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಸೊ ಅದಕ್ಕಾಗಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಮಹಾಯಾನ ಪಂಥವು ಇವರ ಆಶ್ರಯದಲ್ಲಿ ಹೆಚ್ಚಿನ ಪ್ರೋತ್ಸಾಹ ಪಡೆಯುತ್ತೆ. ಗಾಂಧಾರ ಶಿಲ್ಪಕಲೆಯು ಇವರಿಂದ ವಿಕಸಿತವಾಗುತ್ತೆ. ಓಕೆ, ಇದೆ ನೋಡಿ ಗಾಂಧಾರ ಶಿಲ್ಪಕಲೆ ಅಂದರೆ ಈ ಮೂರ್ತಿ ಇದೆಯಲ್ಲ, ಇದೆ ಗಾಂಧಾರ ಶಿಲ್ಪಕಲೆ. ಮೌರ್ಯರ ನಂತರದಲ್ಲಿ ಕಾಣುವ ಪ್ರಮುಖ ರಾಜ್ಯನೆಂದೇ ಕುಶಾಣರದಾಗಿದೆ. ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದ ಅಲೆಮಾರಿ ಜನಾಂಗದ ಮೂಲ ಹೊಂದಿದವರು ಕುಶಾಣರು. ಇವರೇನು ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದಿರ್ತಾರೆ, ವಲಸೆ ಬಂದು ಅಲೆಮಾರಿ ಜನಾಂಗದವರಾಗಿರ್ತಾರೆ ಇವರು. ಮೂಲತಃ ಇವರು ಯೂಚಿ ಸಂತತಿಯವರಾಗಿರ್ತಾರೆ. ಇದು ಸಹ ಕೇಳಿದ್ದಾರೆ, ಕುಶಾಣರು ಯೂಚಿ ಸಂತತಿಯವರಾಗಿದ್ದಾರೆ. ಇದೇ ಸಮಯದಲ್ಲಿ ಶಕರು ಹಾಗೂ ಪಾರ್ಥಿಯನ್ನರು ವಾಯುವ್ಯ ಭಾಗದಲ್ಲಿ ನೆಲೆಸಿದ್ದ ವಿದೇಶಿ ಸಮುದಾಯಗಳಾಗಿದ್ದರು. ನೋಡಿ, ಇದು ಸಹ ಕೇಳ್ತಾರೆ, ಇದು ತುಂಬ ಇಂಪಾರ್ಟೆಂಟ್ ನೋಡಿ. ಸಮಕಾಲೀನವರು ಯಾರಾಗಿದ್ರು ಈ ಥರ ಕೇಳ್ತಾರೆ. ಇಲ್ಲ, ಇವರು ಆಳ್ವಿಕೆ ಮಾಡೋ ಟೈಮಲ್ಲಿ ವಾಯುವ್ಯ ಭಾಗದಲ್ಲಿ ಯಾರು ನೆಲೆಸಿದ್ರು ಅಂತ. ಶಕರು ಆಮೇಲೆ ಪಾರ್ಥಿಯನ್ನರು ವಾಯುವ್ಯ ಭಾಗದಲ್ಲಿ ನೆಲೆಸಿದ್ದ ವಿದೇಶಿ ಸಮುದಾಯಗಳಾಗಿದ್ದಾರೆ. ಕುಶಾಣರು ಶಕ ಮತ್ತು ಪಾರ್ಥಿಯನ್ನರನ್ನು ಸೋಲಿಸಿ ಗಾಂಧಾರ ಪ್ರದೇಶದಲ್ಲಿ ನೆಲೆಸಿದರು. ಕುಜಲಕಡ್ಪೀಸಸ್ ಈ ಮನೆತನದ ಸಂಸ್ಥಾಪಕನಾಗಿದ್ದಾನೆ. ಯಾರು? ಕುಜಲಕಡ್ಪೀಸಸ್. ಕುಶಾಣರ ಮನೆತನದ ಸ್ಥಾಪಕ ಯಾರು? ಕುಜಲಕಡ್ಪೀಸಸ್ ಅನ್ನೋದು ನೆನಪಲ್ಲಿ ಇರಲಿ. ಓಕೆ, ವಿಮಕಡ್ಪೀಸಸ್ ಮತ್ತು ಕನಿಷ್ಕ ಈ ವಂಶದ ಮುಖ್ಯ ದೊರೆಗಳಾಗಿದ್ದಾರೆ. ವಿಮಕಡ್ಪೀಸಸ್ ಮತ್ತು ಕನಿಷ್ಕ ಯೂಚಿಗಳು ಮೂಲತಃ ಬುಡಕಟ್ಟುಗಳಿಗೆ ಸೇರಿದವರಾಗಿದ್ದಾರೆ. ಕುಜಲಕಡ್ಪೀಸಸ್ನ ನೇತೃತ್ವದಲ್ಲಿ ಯೂಚಿ ಬಣಗಳು ಆಯ್ಕೆಗೊಳ್ತವೆ. ಈತನು ಹಿಂದೂ ಕುಶ್ನ ಬೆಟ್ಟಗಳನ್ನು ದಾಟಿ ಕಾಬೂಲ್ ಹಾಗೂ ಕಾಶ್ಮೀರದಲ್ಲಿ ಬಂದು ನೆಲೆಸಿದನು. ವಿಮಕಡ್ಪೀಸಸ್ನ ಕಾಲದಲ್ಲಿ ಚಿನ್ನದ ನಾಣ್ಯಗಳನ್ನು ಹೊರಡಿಸಲಾಯಿತು. ನೋಡಿ, ಇದು ಸಹ ಕೇಳಿದ್ರು ಹಿಂದೆ ಎಕ್ಸಾಮ್ಗಳಲ್ಲಿ. ಕುಜಲಕಡ್ಪೀಸಸ್ ಸಂಸ್ಥಾಪಕನಾದರೆ ಚಿನ್ನದ ನಾಣ್ಯಗಳು ವಿಮಕಡ್ಪೀಸಸ್ನ ಕಾಲದಲ್ಲಿ ಹೊರಡಿಸಲಾಗುತ್ತೆ. ಇದು ನೆನಪಲ್ಲಿ ಇಟ್ಕೊಳ್ರಿ. ಈತನು ಹಿಂದೂ ಕುಶ್ ಬೆಟ್ಟಗಳನ್ನು ದಾಟಿ ಕಾಬೂಲ್ ಮತ್ತು ಕಾಶ್ಮೀರದಲ್ಲಿ ಬಂದು ನೆಲೆಸ್ತಾನೆ. ಯಾರು? ಕುಜಲಕಡ್ಪೀಸಸ್. ಓಕೆ, ಇಲ್ಲಿಂದ ಮುಂದಕ್ಕೆ ಕುಶಾಣರು ಸಾಮಾನ್ಯವಾಗಿ ಚಿನ್ನದ ಹಾಗೂ ತಾಮ್ರದ ನಾಣ್ಯಗಳನ್ನೇ ಟಂಕಿಸ್ತಾರೆ. ನೋಡಿ, ಇವರು ಚಿನ್ನದ ಮತ್ತು ತಾಮ್ರದ ನಾಣ್ಯಗಳನ್ನು ಟಂಕಿಸ್ತಾರೆ. ವಿಮಕಡ್ಪೀಸಸ್ನ ನಂತರ ಬಂದವನೇ ಯಾರು? ಕನಿಷ್ಕ. ಇವನ ಆಳ್ವಿಕೆಯಡಿಯಲ್ಲಿ ಕುಶಾಣರ ಮನೆತನವು ವ್ಯಾಪಕವಾಗಿ ಬೆಳೆಯುತ್ತೆ. ಅಂದರೆ ಕುಶಾಣರ ಮನೆತನದ ಏಳಿಗೆಗೆ ಕಾರಣ ಆಗ್ತಾನೆ ಕನಿಷ್ಕ. ಇವನು ಸಾಮಾನ್ಯ ಶಕ ವರ್ಷ 78ರಲ್ಲಿ ರಾಜ್ಯಾಳ್ವಿಕೆಯನ್ನು ಪ್ರಾರಂಭಿಸಿ ಹೊಸ ಯುಗವೊಂದನ್ನು ನಾಂದಿ ಹಾಡ್ತಾನೆ. ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಓಕೆ, ಸಾಮಾನ್ಯ ಶಕ ವರ್ಷ 78ರಲ್ಲಿ ಈತ ರಾಜ್ಯಾಳ್ವಿಕೆಯನ್ನು ಪ್ರಾರಂಭ ಮಾಡ್ತಾನಲ್ಲ, ಆವಾಗ ಅದರ ನೆನಪಿಗಾಗಿ ಒಂದು ಹೊಸ ಯುಗವೊಂದನ್ನು ಪ್ರಾರಂಭ ಮಾಡ್ತಾನೆ. ಅದನ್ನೇ ಶಕಯುಗ ಅಂತ ಕರೀತಾನೆ. ಭಾರತದಲ್ಲಿ ಕನಿಷ್ಕನ ಆಳ್ವಿಕೆಯ ವ್ಯಾಪ್ತಿಯು ದಕ್ಷಿಣದ ಸಾಂಚಿ ಮತ್ತು ಪೂರ್ವದ ಬನಾರಸ್ಸಿನವರೆಗೆ ಹರಡಿತು. ದಕ್ಷಿಣದಲ್ಲಿ ಸಾಂಚಿಯವರೆಗೆ, ಪೂರ್ವದಲ್ಲಿ ಬನಾರಸ್ಸಿನವರೆಗೆ ಈತನ ಸಾಮ್ರಾಜ್ಯ ಹರಡುತ್ತೆ. ಮಧ್ಯ ಏಷ್ಯಾವನ್ನು ಒಳಗೊಂಡ ಇವನ ಆಳ್ವಿಕೆಯು ವಿಶಾಲವಾದ ಸಾಮ್ರಾಜ್ಯವನ್ನು ಹೊಂದಿತ್ತು. ಪುರುಷಪುರವು ಕನಿಷ್ಕನ ರಾಜಧಾನಿಯಾಗಿತ್ತು. ನೋಡಿ, ಪುರುಷಪುರ ಈತನ ರಾಜಧಾನಿಯಾಗಿರುತ್ತೆ. ಇದು ಕಾಶ್ಮೀರ ಅಂತ ಕರೀತಾರೆ. ಇವನ ಕಾಲದ ಮತ್ತೊಂದು ಮುಖ್ಯ ನಗರ ಮಥುರಾ ಆಗಿತ್ತು. ನೋಡಿ. ಓಕೆ, ನೆಕ್ಸ್ಟ್ ನೋಡೋಣ. ಕನಿಷ್ಕನು ಬೌದ್ಧ ಧರ್ಮಕ್ಕೆ ನೀಡಿದ ಆಶ್ರಯದಿಂದಾಗಿ ಅದು ಮತ್ತಷ್ಟು ಸಮೃದ್ಧಿಯಿಂದ ಬೆಳೆಯಲು ಸಾಧ್ಯವಾಯಿತು. ನೋಡಿ, ಆವಾಗಿನ ಸಮಾಜದಲ್ಲಿ ಏನಾಗಿರುತ್ತೆ, ಈ ಬೌದ್ಧ ಧರ್ಮ ತುಂಬ ಪ್ರಚಲಿತದಲ್ಲಿರುತ್ತೆ. ಇವರು ಬೌದ್ಧ ಧರ್ಮಕ್ಕೆ ಕನಿಷ್ಕ ಬೌದ್ಧ ಧರ್ಮಕ್ಕೆ ಆಶ್ರಯ ನೀಡ್ತಾನಲ್ಲ, ಅದರಿಂದಾಗಿ ಅವ್ರು ಏನಾಗುತ್ತೆ, ಮತ್ತಷ್ಟು ಸಮೃದ್ಧಿಯಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ನಾಗಾರ್ಜುನ, ಅಶ್ವಘೋಷ, ವಸುಮಿತ್ರ, ಸಂಘರಕ್ಷ ಮುಂತಾದ ಬೌದ್ಧ ವಿದ್ವಾಂಸರನ್ನ ಇವನ ಕಾಲದಲ್ಲಿ ಕಾಣುತ್ತೇವೆ. ಈ ಥರ ಕೊಡ್ತಾರೆ, ಇವ್ರ ಹೆಸರುಗಳು ಕೊಟ್ಟು ಇವರು ಯಾರ ಕಾಲದಲ್ಲಿದ್ದರು ಅಥವಾ ಯಾರ ಆಶ್ರಯದಲ್ಲಿದ್ದರು ಅಂತ ಕೇಳ್ತಾರೆ. ಸೊ ಹಾಗಾಗಿ ನೆನಪಲ್ಲಿಟ್ಕೊಳ್ರಿ. ನಾಗಾರ್ಜುನ, ಅಶ್ವಘೋಷ, ವಸುಮಿತ್ರ, ಸಂಘರಕ್ಷ ಮುಂತಾದವರು ಈ ಕನಿಷ್ಕನ ಆಸ್ಥಾನದಲ್ಲಿ ಇರ್ತಕ್ಕಂಥ ವಿದ್ವಾಂಸರಾಗಿದ್ದಾರೆ.
4ನೇ ಬೌದ್ಧ ಸಮಾವೇಶವನ್ನು ಕಾಶ್ಮೀರದಲ್ಲಿ ಕನಿಷ್ಕನ ನೇತೃತ್ವದಲ್ಲೇ ನಡೆಯುತ್ತೆ. ಇದನ್ನು ಸಹ ಕೇಳಿದರು. ಕಾಶ್ಮೀರದಲ್ಲಿ ಕನಿಷ್ಕನ ನೇತೃತ್ವದಲ್ಲಿ ನಡೀತಾ ಇರೋದು ಬೌದ್ಧ ಸಮ್ಮೇಳನ ಎಷ್ಟನೇದು ಅಂತ ಕೇಳಿದಾಗ 4ನೇದು ಅನ್ನೋದು ನೆನಪಲ್ಲಿರಲಿ. ಈತನು ಅಶೋಕನ ರೀತಿಯಲ್ಲಿಯೇ ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಮಧ್ಯ ಏಷ್ಯಾ ಹಾಗೂ ಚೀನಾಗಳಿಗೆ ನಿಯೋಗಗಳನ್ನು ಕಳಿಸ್ತಾನೆ. ಇವನ ಕಾಲದಲ್ಲಿ ಏನಾಗುತ್ತೆ, ಕಲೆ ಮತ್ತು ವಾಸ್ತುಶಿಲ್ಪವು ಸಹ ಪ್ರೋತ್ಸಾಹವನ್ನು ಪಡೆಯುತ್ತೆ. ನೋಡಿ ಬೌದ್ಧ ಮಹಾಸಮ್ಮೇಳನಗಳು ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಇದು. ಯಾಕಂದರೆ TET ಮತ್ತು GPSTRಗೆ ಸಾಕಷ್ಟು ಸರಿ ಕೇಳಿದ್ದಾರೆ ಕ್ವಶನ್ಗಳು. ತುಂಬ ನೀಟಾಗಿ ಕೊಟ್ಟಿದ್ದಾರೆ ನೋಡಿ. ಇದು ಸಮ್ಮೇಳನ ಎಷ್ಟನೇ ಸಮ್ಮೇಳನ, ಯಾರ ರಾಜ್ಯಾಶ್ರಯದಲ್ಲಿ ನಡೆಯಿತು ಮತ್ತು ಯಾವ ಸ್ಥಳದಲ್ಲಿ ನಡೆಯಿತು, ಅಧ್ಯಕ್ಷತೆ ಯಾರು ವಹಿಸಿದ್ರು, ಎಲ್ಲನೂ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ ಅಂದರೆ ಸುಮ್ಮನೆ ಇದನ್ನು ಒಂದು ಫೋಟೋನ ಹೊಡ್ಕೋಬೋದು ಫೋನಲ್ಲಿ, ಇಲ್ಲ ಬೇರೆ ಒಂದು ಹಾಳೆನಲ್ಲಿ ಬರೆದು ಗೋಡೆಗೆ ಅಂಟಿಸಿದ್ರೆ ನಿಮ್ಗೆ ತುಂಬ ಚೆನ್ನಾಗಿ ನೆನಪಲ್ಲಿ ಇರುತ್ತೆ ಆಗಾಗ ನೋಡ್ತಾ ಇದ್ರೆ. ನೋಡಿ, ಪ್ರಥಮ ಸಮ್ಮೇಳನ ಅಜಾತಶತ್ರುವಿನ ರಾಜಾಶ್ರಯದಲ್ಲಿ ನಡೆಯುತ್ತೆ. ಎಲ್ಲಿ ಅಂತ ಕೇಳಿದಾಗ ರಾಜಗೃಹದಲ್ಲಿ. ಅದರ ಅಧ್ಯಕ್ಷತೆಯನ್ನು ಮಹಾಕಶ್ಯಪ ವಹಿಸ್ಕೊಂಡಿರ್ತಾರೆ. 2ನೇ ಸಮ್ಮೇಳನ ಕಾಲಾಶೋಕನ ರಾಜಾಶ್ರಯದಲ್ಲಿ ನಡೆಯುತ್ತೆ, ವೈಶಾಲಿಯಲ್ಲಿ. ಅದರ ಅಧ್ಯಕ್ಷತೆ ಸಭಾಕಾಮಿ ವಹಿಸಿರ್ತಾರೆ. ಈ 3ನೇ ಸಮ್ಮೇಳನ ಅಶೋಕನ ರಾಜಾಶ್ರಯದಲ್ಲಿ ನಡೆಯುತ್ತೆ, ಪಾಟಲಿಪುತ್ರದಲ್ಲಿ. ಇದರ ಅಧ್ಯಕ್ಷತೆ ಮೊಗಲಿಪುತ್ರ ತಿಸ್ಸ ಇರ್ತಾರೆ. 4ನೇ ಸಮ್ಮೇಳನ ಕನಿಷ್ಕನ ಆಶ್ರಯದಲ್ಲಿ ನಡೆಯುತ್ತೆ, ಕುಂಡಲವನದಲ್ಲಿ ಅಂದರೆ ಕಾಶ್ಮೀರದಲ್ಲಿ. ಇದು ಅಧ್ಯಕ್ಷತೆ ವಸುಮಿತ್ರ ವಹಿಸಿರ್ತಾರೆ. 5ನೇದು ಹರ್ಷವರ್ಧನ ನಡೆಸ್ತಾರೆ. ಇದು ಹರ್ಷವರ್ಧನ ಮೇ ಬಿ ಪಾಟಲಿಪುತ್ರದಲ್ಲಿ ನಡೆಸ್ತಾನೇನೋ, ಅಷ್ಟೊಂದು ನೆನಪಲ್ಲಿ ಬರ್ತಾ ಇಲ್ಲ. ಬಟ್ 5ನೇದು ಹರ್ಷವರ್ಧನ ನಡೆಸ್ತಾನೆ ಅನ್ನೋದು ನೆನಪಲ್ಲಿದೆ. ಇಷ್ಟೇ ಹೇಳಬಲ್ಲೆ, ಯಾಕಂದರೆ ನೆನಪಲ್ಲಿ ಬರ್ತಾ ಇಲ್ಲ ಉಳಿದದ್ದು. ಓಕೆ, ನೆಕ್ಸ್ಟು ಮತ್ತೆ ಪಾಠ ಮಾಡಬೇಕಾದ್ರೆ ಅದು ಬೌದ್ಧ ಧರ್ಮ ಈ ಥರ ಯಾವುದಾದ್ರೂ ಹಿಂಗೆ ಇನ್ಫಾರ್ಮೇಷನ್ ಹೇಳ್ಬೇಕಾದ್ರೆ ಇದು ಬಂತು ಅಂದರೆ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಬಿಟ್ಟ ಸ್ಥಳಗಳನ್ನು ತುಂಬ್ತಾ ಹೋಗೋಣ. ಚಾಣಕ್ಯನು ಡ್ಯಾಶ್ ಎಂದು ಪ್ರಖ್ಯಾತನಾದವನು ಅಂತ ಕೊಟ್ಟಿದ್ದಾರೆ. ಚಾಣಕ್ಯ ಕೌಟಿಲ್ಯನೆಂದೇ ಪ್ರಖ್ಯಾತನಾಗಿರ್ತಾನೆ ನೋಡಿ. ಕೌಟಿಲ್ಯ ಎಂದು ಪ್ರಖ್ಯಾತನಾದವನು. ಮೌರ್ಯರ ರಾಜಧಾನಿ ಪಾಟಲಿಪುತ್ರ ಆಗಿರುತ್ತೆ. ಕುಶಾಣ ರಾಜಮನೆತನದ ಸಂಸ್ಥಾಪಕ ಯಾರು ಅಂತ ಕೇಳಿದ್ದಾರೆ. ಕುಶಾಣ ಮನೆತನದ ಸಂಸ್ಥಾಪಕ ಕುಜಲ ಕಡ್ಪೀಸಸ್ ಆಗಿರ್ತಾರೆ. ಓಕೆ, ನೆಕ್ಸ್ಟು ಕನಿಷ್ಕನ ರಾಜಾಳ್ವಿಕೆಯ ಹೊಸ ಯುಗವನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಶಕಯುಗ ಅಂತ ಕರೀತಾರೆ. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ನೆಕ್ಸ್ಟ್ ಕ್ಲಾಸಲ್ಲಿ ಗುಪ್ತರು ಹಾಗೂ ವರ್ಧನರ ಬಗ್ಗೆ ನೋಡ್ತಾ ಹೋಗೋಣ. ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪ್ರೀವಿಯಸ್ ವಿಡಿಯೋಗಳನ್ನು ನೋಡಿ 6ರಿಂದ ಕ್ಲಾಸ್ ಮಾಡ್ತಾ ಬಂದಿದ್ದೀನಿ. ಹಾಗೂ ಈ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇಷ್ಟೊತ್ತು ಈ ಕ್ಲಾಸ್ ಕೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಥ್ಯಾಂಕ್ ಯು.